ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತಗೌಡ ಸಂಗೌಡ್ರ ಅಂತ ಹೇಳ್ಬಿಟ್ಟು ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಿರೋದು. ಇವತ್ತೇನಪ್ಪಾ ಅಂತಂದ್ರೆ ನಾವು ಅಡಿಕೆನಲ್ಲಿ ಈ ಒಂದು ಕಾಂಡ ಬಿರುಕು ಬರೋದಿರ್ಬೋದು, ಮತ್ತೆ ಈ ಸೂರ್ಯನ ಕಿರಣದಿಂದ ಏನು ಕಾಂಡ ಸುಡೋ ಅಂತದಿರ್ಬೋದು, ಇದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ. ಅಡಿಕೆನಲ್ಲಿ ಏನು ಅಂತಂದ್ರೆ ಈ ನವೆಂಬರ್ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ರೀತಿ ಅಡಿಕೆ ಗಿಡಗಳು ದಕ್ಷಿಣ ಮತ್ತೆ ಪಶ್ಚಿಮ ಸೈಡ್, ಅಂದ್ರೆ ನಾವೇನ್ ನೈಋತ್ಯ ಅಂತ ಹೇಳ್ತೀವಿ, ಸೌತ್ ವೆಸ್ಟ್, ಈ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಈ ರೀತಿ ಗಿಡಗಳು ಹಳದಿ ಆಗ್ತಿರ್ತವೆ. ಇದು ಮುಖ್ಯವಾಗಿ ಏನು ಕಾರಣ ಅಂತಂದ್ರೆ ಸೂರ್ಯ ಏನಪ್ಪಾ ಅಂದ್ರೆ ಸ್ವಲ್ಪ ದಕ್ಷಿಣ ಭಾಗದಲ್ಲಿ ಇರ್ತದೆ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ನೇರವಾಗಿ ಸೂರ್ಯನ ಕಿರಣಗಳು ಈ ಬಡ್ಡೆ ಮೇಲೆ ಬೀಳೋದ್ರಿಂದ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ರೀತಿಯ ಒಂದು ಹಳದಿ ಕಲರ್ ನಮ್ಗೆ ಫಸ್ಟ್ ಆಗ್ತದೆ. ಇದು ಸೂರ್ಯನ ಒಂದು ಶಾಖ ಜಾಸ್ತಿಯಾಗಿ ಕಿರಣಗಳು ಡೈರೆಕ್ಟ್ ಆಗಿ ಬೀಳ್ತಾ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ಇಲ್ಲಿ ಸ್ವಲ್ಪ ನಮ್ಗೆ ಏನಪ್ಪಾ ಅಂದ್ರೆ ಟೆಂಪರೇಚರ್ ಜಾಸ್ತಿಯಾಗಿ ಈ ಒಂದು ಕಾಂಡ ನಮ್ಗೆ ಏನಪ್ಪಾ ಅಂತಂದ್ರೆ ಸುಟ್ಕಂತ ಬರ್ತದೆ. ಅಂದ್ರೆ ಇಲ್ಲಿರ್ತಕ್ಕಂಥ ಏನು ನಾವು ಜೀವಕೋಶಗಳು ಅಂತ ಹೇಳ್ತೀವಿ, ಇವು ಸತ್ತು ಬಿಟ್ಟು ಏನಪ್ಪಾ ಅಂತಂದ್ರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಕಾಂಡ ಏನಪ್ಪಾ ಅಂತಂದ್ರೆ ಪೂರ್ತಿ ಸೀಳು ಬೀಳೋದನ್ನ ನಾವು ನೋಡ್ತೇವೆ. ಬಟ್ ಇದು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಏನು ನೈಋತ್ಯ ಭಾಗ ಅಂತ ಹೇಳ್ತೀವಿ ಅಲ್ಲೇ ಆಗುತ್ತೆ. ಬಟ್ ಈ ಕಡೆ ನೀವು ನೋಡ್ಬೋದು, ಇದೇ ಒಂದು ಗಿಡದಲ್ಲಿ ಇಲ್ಲಿ ಪೂರ್ತಿ ಕ್ಲಿಯರ್ ಆಗಿ ನೀಟಾಗಿ ಏನಪ್ಪಾ ಅಂತಂದ್ರೆ ನಮಗೆ ಹಸಿರು ಕಲರ್ ಕಾಣ್ತಾ ಇರ್ತದೆ. ಆದ್ರೆ ಈ ಒಂದು ಭಾಗದಲ್ಲಿ ಬಂದ್ರೆ, ನೈಋತ್ಯ ಭಾಗಕ್ಕೆ ಬಂದ್ರೆ ಹಳದಿಯಾಗಿ ನಮ್ಗೆ ಗಿಡ ಈ ರೀತಿ ಗೋಚರಿಸ್ತಿರ್ತದೆ. ಇದು ತಡಿಬೇಕು ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಾವು ಈ ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ನಲ್ಲಿ ನಾವು ಸುಣ್ಣವನ್ನ ಹಚ್ಚಬೇಕು. ಬಹಳಷ್ಟು ಜನ ಏನ್ ಮಾಡ್ತಾರೆ, ಜನವರಿ ನಂತರ, ಫೆಬ್ರವರಿ ನಂತರ, ಅಂದ್ರೆ ಬೇಸಿಗೆನಲ್ಲಿ ಸುಣ್ಣ ಹಚ್ಬೇಕು ಅನ್ಕೊಂತಿರ್ತಾರೆ. ಬೇಸಿಗೆನಲ್ಲಿ ಏನಾಗುತ್ತೆ ಅಂತಂದ್ರೆ ಸೂರ್ಯ ನೆತ್ತಿ ಮೇಲೆ ಇರ್ತದೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಈ ಒಂದು ಎಲೆಯ ಒಂದು ನೆರಳು ಗಿಡದ ಮೇಲೆ ಬೀಳೋದ್ರಿಂದ ಈ ರೀತಿ ಕಾಂಡ ನಮ್ಗೆ ಏನಪ್ಪಾ ಅಂತಂದ್ರೆ ಸುಟ್ಟಿರೋದು ಕಾಣಲ್ಲ. ಈಗ ಏನಾಗುತ್ತೆ ಅಂತಂದ್ರೆ ಸಂಜೆ ಬಿಸಿಲು, ಎಸ್ಪೆಷಲಿ ನಮ್ಗೆ ಏನಪ್ಪಾ ಅಂದ್ರೆ 3 ರಿಂದ 5 ಗಂಟೆ ತನಕ ಏನ್ ಬಿಸಿಲು ಬರುತ್ತೆ, ಇದು ಪ್ರಖರವಾಗಿರುತ್ತೆ. ಸೊ ಹಾಗಾಗಿ ಈ ರೀತಿಯ ಒಂದು ತೊಂದರೆಯನ್ನ ನಾವು ಅನುಭವಿಸ್ತೀವಿ. ಅದರಲ್ಲೂ ಕೂಡ ಎಲ್ಲಾದ್ರೂ ನಮ್ಗೆ ಏನಪ್ಪಾ ಅಂತಂದ್ರೆ ಅಕ್ಕಪಕ್ಕ, ಅಂದ್ರೆ ಈ ಗಿಡದ ಅಕ್ಕಪಕ್ಕ ಯಾವ್ದಾದ್ರು ನಮ್ಗೆ ಗಿಡಗಳು ಹೋಗಿದ್ವು ಅಂತಂದ್ರೆ, ಈಗ ನೀವು ನೋಡ್ತಿರ್ಬೋದು ಇಲ್ಲಿ ಗ್ಯಾಪ್ ಜಾಸ್ತಿ ಆಗಿದೆ. ಈ ಗಿಡ ಹೋಗಿರೋದ್ರಿಂದ ನಿಮ್ಗೆ ಏನಪ್ಪಾ ಅಂತಂದ್ರೆ ಅದ್ರ ಅಪೋಸಿಟ್ ಅಲ್ಲಿ ಇರ್ತಕ್ಕಂಥ ಗಿಡ ಏನಾಗುತ್ತೆ ಅಂತಂದ್ರೆ ಈ ರೀತಿ ಜಾಸ್ತಿ ಬಾಧೆಗೆ ಒಳಗಾಗುತ್ತೆ. ಯಾಕಂದ್ರೆ ಇದಕ್ಕೆ ಯಾವುದೇ ತರದ ನೆರಳು ಬೀಳಲ್ಲ. ಆಮೇಲೆ ಇನ್ನೂ ಒಂದೇನಪ್ಪಾ ಅಂತಂದ್ರೆ ನಮಗೆ ಈ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ 2 ಸಾಲು ಮತ್ತೆ ಪಶ್ಚಿಮ ಭಾಗದಲ್ಲಿ ಇರ್ತಕ್ಕಂಥ 2 ಸಾಲುಗಳು ಬಹಳಷ್ಟು ಬೇಗ ಈ ಒಂದು ಬಾಧೆಗೆ ತುತ್ತಾಗ್ತವೆ. ಸೊ ಹಾಗಾಗಿ ನಾವು ಸುಣ್ಣವನ್ನ ಹೊಡಿಬೇಕು. ಅದು ಏನಪ್ಪಾ ಅಂತಂದ್ರೆ ನವೆಂಬರ್ ಎಂಡ್ ಮತ್ತೆ ಡಿಸೆಂಬರ್ ಒಳಗಡೆನೆ ನಾವು ಮಾಡ್ಕೋಬೇಕು. ಇಲ್ಲಪ್ಪಾ ಅಂತಂದ್ರೆ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಇದಕ್ಕೆ ಇದೇನಾದ್ರೂ ನಮ್ಮ ಅಡಿಕೆ ಗರಿಗಳು ಅಥವಾ ತೆಂಗಿನ ಗರಿಗಳಿದ್ದು ಅಂತಂದ್ರೆ ಇದಕ್ಕೆ ಕಟ್ಬೋದು. ಅಥವಾ ಇತ್ತೀಚೆಗೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ರೈತರು ಈ ಒಂದು ಲೋ ಕಾಸ್ಟ್ ಅಲ್ಲಿ ಸೀರೆಗಳು ಸಿಗ್ತವೆ, ವೇಸ್ಟ್ ಸೀರೆಗಳು, ಅವುಗಳನ್ನ ಕಟ್ಟೋದ್ ಮಾಡ್ತಾರೆ. ಮತ್ತೆ ಈಗ ನಮ್ಗೇನಪ್ಪಾ ಅಂತಂದ್ರೆ ಈ ಗೋಣಿ ಚೀಲಗಳನ್ನ ಹೇಳ್ತೀವಿ, ಅದನ್ನ ಕಟ್ತಾರೆ. ಬಟ್ ಚೀಪೆಸ್ಟ್ ಸೋರ್ಸ್ ಅಂತಂದ್ರೆ ನಮ್ಗೇನಪ್ಪಾ ಅಂತಂದ್ರೆ ಈ ಒಂದು ಗರಿಗಳನ್ನ ಕಟ್ಟಿದ್ರೆ ಉತ್ತಮವಾಗಿ ಇದನ್ನ ಕಾಪಾಡ್ಕೋಬಹುದು. ಅದು ಈ ಭಾಗದಲ್ಲಿ ಮಾತ್ರ ಕಟ್ಟಿದ್ರು ಸಾಕು, ಸುತ್ತ ಕಟ್ಟುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಏನಂತಂದ್ರೆ ಇದು ಈಗ ಒಂದು 3 ರಿಂದ 4 ವರ್ಷ ಹಿಂದ್ಗಡೆ ಆಗಿರತಕ್ಕಂತ ಒಂದು ಬಾಧೆ ಇದು. ತದನಂತರದಲ್ಲಿ ಈ ಒಂದು ತೋಟದಲ್ಲಿ ನಾವೇನಪ್ಪಾ ಅಂತಂದ್ರೆ ಮೆಜರ್ಸ್ ತಗೊಂಡು, ಅಂದ್ರೆ ಇದಕ್ಕೇನಪ್ಪಾ ಅಂತಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಗರಿ ಕಟ್ಸಿ ನಾವು ಏನಂತಂದ್ರೆ ಈ ಒಂದು ಸೂರ್ಯನ ಕಿರಣಗಳಿಂದ ಪ್ರೊಟೆಕ್ಷನ್ ಕೊಟ್ವಿ. ತದನಂತರದಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ತರದ ಒಂದು ನಮ್ಗೆ ಬಾಧೆ, ಸೂರ್ಯನ ಕಿರಣದಿಂದ ಆಗ್ತಂತ ಬಾಧೆ ಕಾಣ್ತಲ್ಲ. ಇಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ತೆಂಗಿನ ಗರಿನ ಕಟ್ಟಿದೀವಿ. ತೆಂಗಿನ ಗರಿ ಇಲ್ಲಪ್ಪಾ ಅಂತಂದ್ರೆ ನಮ್ಗೆ ಏನು ಈ ರೀತಿ ಅಡಿಕೆ ಗರಿಗಳು ಸಿಗ್ತವೆ. ಇವನ್ನೇ ಕೂಡ ನಾವೇನಪ್ಪಾ ಅಂತಂದ್ರೆ ಈ ಭಾಗದಲ್ಲಿ ಕಟ್ಟಿದ್ರು ಕೂಡ ಆಗುತ್ತೆ. ಈ ರೀತಿ ನಾವು ಏನಪ್ಪಾ ಅಂದ್ರೆ ಒಟ್ಟು ಈ ಒಂದು ಗಿಡಕ್ಕೆ ನೆರಳನ್ನ ಕೊಟ್ರೆ ಇದು ಏನು ನಮ್ಗೆ ಸೂರ್ಯನ ಕಿರಣಗಳಿಂದ ಹಾಕುವಂತ ಹಾನಿಯನ್ನ ತಡೆಗಟ್ಬಹುದು. ಮತ್ತೆ ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಬೇಸಿಗೆನಲ್ಲಿ ಯಾವ್ದಾದ್ರು ಅಂತರ್ ಬೆಳೆಯನ್ನ ಮಾಡ್ಬೇಕು. ಜೊತೆಗೆ ಏನಪ್ಪಾ ಅಂತಂದ್ರೆ ಸುಣ್ಣವನ್ನ ಹಚ್ಬೇಕು. ಸುಣ್ಣ ಹಚ್ಬೇಕಾದ್ರೆ ಬಹಳಷ್ಟು ನಮ್ಮ ರೈತರು ಏನಪ್ಪಾ ಅಂದ್ರೆ ಅನುಭವದ ಆಧಾರದ ಮೇಲೆ ಏನಂತಂದ್ರೆ ಸುಣ್ಣಕ್ಕೆ ಸ್ವಲ್ಪ ಈ ಮೈದಾ ಮತ್ತೆ ಬೆಲ್ಲವನ್ನ ಹಾಕೊಂಡ್ರೆ ಬಹಳಷ್ಟು ದಿನದವರೆಗೂ ಇರುತ್ತೆ ಅಂತಂದು ಅದನ್ನ ಹಚ್ಕೊಂತಾರೆ. ಜೊತೆಗೆ ಇನ್ನೊಂದು ಏನಂತಂದ್ರೆ ಬಹಳ ಬಾಧೆಯಾಗಿ ಈ ರೀತಿ ಒಡೆದಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಕೆಲವೊಂದು ಶಿಲೀಂಧ್ರಗಳು ಬೆಳಿಲಿಕ್ಕೆ ಶುರು ಆಗ್ತವೆ. ಅಂತ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಈ ಬೋರ್ಡೋ ದ್ರಾವಣ ಅಂತ ಹೇಳ್ತೀವಿ, ಬೋರ್ಡೋ ದ್ರಾವಣನಾದ್ರೂ ಹಚ್ಬೋದು. ಇಲ್ಲ ಅಂತಂದ್ರೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಬರುತ್ತೆ, COC ಅಂತಂದು ಬರುತ್ತೆ. COC ನ ಏನಪ್ಪಾ ಅಂತಂದ್ರೆ ಪೇಸ್ಟ್ ತರ ಮಾಡಿ ಇದ್ರಲ್ಲಿ ಹಚ್ಚಿದ್ರೆ ಈ ಒಂದು ಏನು ನಾವು ಫಂಗಲ್ ಇನ್ಫೆಕ್ಷನ್ ಅಥವಾ ಈ ಶಿಲೀಂಧ್ರಗಳು ಬರ್ತವೆ, ಅವುಗಳನ್ನ ತಡೆಗಟ್ಟಬಹುದು. ಜೊತೆಗೆ ಏನಾಗುತ್ತೆ ಅಂತಂದ್ರೆ ಈ ತರದ ಒಂದು ಗಿಡ ಬಂತು ಅಂತಂದ್ರೆ ಗಿಡಕ್ಕೆ ಏನಪ್ಪಾ ಅಂತಂದ್ರೆ ಸ್ಟ್ರೆಂತ್ ಬರಲ್ಲ. ಸೊ ಅಂತ ಸಂದರ್ಭದಲ್ಲಿ ಈ ಆಂಬ್ರೋಸಿಯಾ ಬೀಟ್ಲ್ ಅನ್ನೋ ಒಂದು ದುಮ್ಮಿನೂ ಕೂಡ
ಬರುವಂತ ಚಾನ್ಸಸ್ ಇರುತ್ತದೆ. ಜೊತೆಗೆ ಗ್ಯಾನೋಡರ್ಮ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ಅಣಬೆ ರೋಗ ಅಂತ ಹೇಳ್ತೀವಿ, ಅದು ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ರೈತರಲ್ಲಿ ನಾ ಕೇಳ್ಕೊಳೋದೇನಪ್ಪಾ ಅಂತಂದ್ರೆ ನವೆಂಬರ್ ಎಂಡ್ ಮತ್ತೆ ಡಿಸೆಂಬರ್ ಒಳಗಡೆನೆ ಸುಣ್ಣ ಹಚ್ಕೊಂಡ್ಬಿಟ್ಟು ಸುತ್ತ 2 ಸಾಲಲ್ಲಿ ಅಂದ್ರೆ ಪಶ್ಚಿಮ ಮತ್ತೆ ದಕ್ಷಿಣ ಭಾಗದಲ್ಲಿ ಈ ಒಂದು ಗರಿಗಳನ್ನ ಕಟ್ಟಿಕೊಂಡ್ರೆ ಇದರ ಒಂದು ಹಾನಿಯನ್ನ ತಡೆಗಟ್ಟಬಹುದು.